ನಟ ದರ್ಶನ್ಗೆ ಬಿಗ್ ರಿಲೀಫ್. ದಾಸನಿಗೆ ಮೈಸೂರಿನಲ್ಲಿರೋದಕ್ಕೆ ಅವಕಾಶ ಸಿಕ್ಕಿದೆ. ಕಾಟೇರ ಮೈಸೂರಿನಲ್ಲಿರೋದಕ್ಕೆ ಮತ್ತೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಮತ್ತೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಮೈಸೂರಿನಲ್ಲಿ ಇರಬಹುದು ಅಂತ ಈಗ ಒಂದು ಕಡೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿರುವಂತದ್ದು. ಎಸ್, ಮೈಸೂರಿನಲ್ಲಿರೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ದರ್ಶನ್ ಅವರಿಗೆ ಫೆಬ್ರವರಿ 10ರವರೆಗೆ ಮೈಸೂರಿನಲ್ಲಿರೋದಕ್ಕೆ ಕೋರ್ಟ್ ಅಸ್ತು ಅಂದಿದೆ. ಜಾಮೀನು ಬಳಿಕ 3ನೇ ಬಾರಿ ಅನುಮತಿಯನ್ನ ಪಡೆದಿದ್ದಾರೆ ದಾಸ. ವೈದ್ಯರ ಸಮಾಲೋಚನೆ, ಫಾರ್ಮ್ ಹೌಸ್ಗೆ ತಾಯಿ ಭೇಟಿ ಕೊಟ್ಟಿದ್ದಾರೆ. 3 ಕಾರಣಕ್ಕೆ 52ನೇ CCH ಕೋರ್ಟ್ನಿಂದ ಅನುಮತಿಯನ್ನ ಕೊಡಲಾಗಿದೆ. ಸೊ ಸದ್ಯದ ಮಟ್ಟಿಗೆ ದರ್ಶನ್ ಅವರನ್ನ ನೋಡೋದಕ್ಕೆ ಅವರ ತಾಯಿ ಕೂಡ ಬಂದಿರುವಂತದ್ದು. ಮೈಸೂರಿನಲ್ಲಿ ಇರೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಇದರಿಂದ ಮತ್ತೆ ಸ್ವಲ್ಪ ಬಿಗ್ ರಿಲೀಫ್ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರಿಗೆ ಇನ್ನೂ ಕೂಡ ಕಾನೂನು ಕುಣಿಕೆ ಅನ್ನೋದು ಕಡಿಮೆ ಆಗಿಲ್ಲ. ಸೊ ಯಾವುದಾದ್ರೂ ಒಂದು ಚಿಕ್ಕ ಎಡವಟ್ಟಾದ್ರೂ ಕೂಡ ದರ್ಶನ್ ಅವರು ಈಗಾಗಲೇ ಮತ್ತೆ ಜೈಲು ಸೇರುವಂತ ಎಲ್ಲ ಲಕ್ಷಣ ಇದೆ. ಈಗಾಗಲೇ ಅವರಿಗೆ ಶಸ್ತ್ರಚಿಕಿತ್ಸೆ ವಿಚಾರಕ್ಕೆ ಹಾಗೆ L5 ವಿಚಾರವಾಗಿ ಏನ್ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ದಾರೋ ಆ ಹಿನ್ನೆಲೆಯಲ್ಲಿ ಅವರಿಗೆ ಜಾಮೀನು ಸಿಕ್ಕಿದೆ. ಅವರೊಟ್ಟಿಗೆ ಅವರ ಪತ್ನಿ ವಿಜಯಲಕ್ಷ್ಮಿ, ಅವರ ತಾಯಿ, ಅವರ ಮಗ, ಸಹೋದರ ಹಾಗೆ ನಟರುಗಳು ಕೂಡ ಸಾಕಷ್ಟು ಜನ ಅವರೊಟ್ಟಿಗಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ವೈದ್ಯರ ಸಮಾಲೋಚನೆ, ಫಾರ್ಮ್ ಹೌಸ್ ಹಾಗೆ ತಾಯಿ ವಿಚಾರವಾಗಿ ಫೈನಲಿ CCH ಕೋರ್ಟ್ನಿಂದ ಅನುಮತಿ ಸಿಕ್ಕಿದೆ.